ಇನ್ನು ಮೈಸೂರಿನಲ್ಲೂ ಕೂಡ ರೈತರ ಪ್ರತಿಭಟನೆ ಮುಂದುವರೆದಿದೆ. ಕಾಡಾ ಕಚೇರಿ ಬಳಿ ಬಾರ್ಕೋಲು ಚಳವಳಿಯನ್ನು ಮಾಡ್ತಾ ಇದ್ದಾರೆ. ಮೈಸೂರು ಕಾಡಾ ಕಚೇರಿ ಬಳಿ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಬಾರ್ಕೋಲನ್ನು ಪ್ರದರ್ಶಿಸಿ, ನಿಮಗೆ ಬಾರ್ಕೋಲಿನ ಏಟು ಬೀಳುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟರು. ಕೆಲವೊಂದು ಕಡೆಗೆ ಖಾಲಿ ಕೊಡ ಹಿಡಿದು ರೈತರು ಮೆರವಣಿಗೆ ಮಾಡಿದರು. ನಾವು ತೋರಿಸ್ತಾ ಇದ್ದೀವಿ ಯಾವ ರೀತಿ ಪ್ರತಿಭಟನೆ ಆಗ್ತಾ ಇದೆ ಅಂತ. ಒಂದಿಷ್ಟು ಭಾವಚಿತ್ರಗಳನ್ನು ಪ್ರದರ್ಶನ ಮಾಡ್ತಾ ಅದನ್ನು ಇಟ್ಕೊಂಡು ಅವರಿಗೆ ಪೊರಕೆ ಏಟು ಹೊಡಿತಾ ಪ್ರತಿಭಟನೆ ಮಾಡಿದ್ದಾರೆ ರೈತರು. ನಾವು ತೋರಿಸ್ತಾ ಇದ್ದೀವಿ ಪೊರಕೆ ಹಿಡಿದು ಯಾವ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ. ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್, ಮಾಜಿ ಮುಖ್ಯಮಂತ್ರಿ ಸ್ಟಾಲಿನ್, ಪಳನಿಸ್ವಾಮಿ ಇವರ ಭಾವಚಿತ್ರಕ್ಕೆ ಪೊರಕೆಯಲ್ಲಿ ಹೊಡೆದು ಪ್ರತಿಭಟನೆ ಮಾಡಿದ್ದಾರೆ.